ಆಂಜನೇಯ ವರದ ಗೋವಿಂದ. ಸತ್ಯ ಸಂಕಲ್ಪನಾದ ಶನಿದೇವರ ಪಾದ ಗೋವಿಂದ. ನವಗ್ರಹಗಳ ಪಾದ ಗೋವಿಂದ. ಪೂಜೆ ಮಾರಮ್ಮನ ಪಾದ ಗೋವಿಂದ. ಬಸವೇಶ್ವರ ಸ್ವಾಮಿ ಪಾದ ಗೋವಿಂದ. ಗ್ರಾಮ ದೇವತೆಗಳ ಪಾದ ಗೋವಿಂದ. ಮುನೇಶ್ವರ ಸ್ವಾಮಿ ಪಾದ ಗೋವಿಂದ. ಜಯ ಜಯ ನಮ ಪಾರ್ವತಿ ಪತಯೇ. ಓಂ ನಮೋ ನಮೋ ವಿಘ್ನರಾಜ. ನಮೋ ನಮೋ ವಿಘ್ನರಾಜ. ನಮೋ ನಮೋ ವಿಘ್ನರಾಜ. ನಮೋ ನಮೋ ವಿಘ್ನರಾಜ. ನಮೋ ನಮೋ ಸುರಮುನಿ ವಂದಿತ ದೇವ ಪರಭಕ್ತ ಜನಾವನ ಭಾವ ಶಿವಶಂಕ ಪುತ್ರನೇ ಕಾಯ ಆದಿ ಪೂಜಿತ ಮನ ವಂದಿತ. ನಮೋ ನಮೋ ವಿಘ್ನರಾಜ. ಕನ್ನಡ ನಾಡಿನ ಕಲಿಗಳಿಗೆ ಕನ್ನಡ ವಿದ್ಯಾಮಣಿಗಳಿಗೆ ಕನ್ನಡ ಬಯಸುವ ಕಲಾವೃಂದಕ್ಕೆ ಉನ್ನತಿಯನ್ನು ಕೊಡು ಜಗದ್ಗುರು. ನಮೋ ನಮೋ ವಿಘ್ನರಾಜ. ಓಂ ನಮೋ ನಮೋ ವಿಘ್ನರಾಜ. ನಮೋ ನಮೋ ವಿಘ್ನರಾಜ. ನಮೋ ನಮೋ ವಿಘ್ನರಾಜ. ಓಂ ನಮೋ ನಮೋ ವಿಘ್ನರಾಜ. ಶನಿದೇವರ ಪಾದ ಗೋವಿಂದ. ಆಂಜನೇಯ ವರದ ಗೋವಿಂದ. ನವಗ್ರಹಗಳ ಪಾದ ಗೋವಿಂದ. ಜಯ ಜಯ ನಮ ಪಾರ್ವತಿ ಪತಯೇ. शनि महाराज की, शनि महाराज की, शनि महाराज की, सत्यव्रत महाराज की. मनोजवं मारुतुल्यवेगं जितेन्द्रियं बुद्धिमतां वातात्मनं श्रीरामचन्द्र
ಕಲಾಭಿಮಾನಿಗಳಿಗೆ ವಿನಂತಿ. ಇದೇ ರಾಮನಗರ ಜಿಲ್ಲೆ ಮಾಗಡಿ ತಾಲ್ಲೂಕು ಮಾಡಬಳ್ಳ ಹೋಬಳಿ ಇದೇ ಮತ್ತ ಗ್ರಾಮದ ಮಾರಮ್ಮ ದೇವಿಯ ಕೃಪಾ ಪೋಷಕ ನಾಟಕ ಮಂಡಳಿಯಾದ ನಾವುಗಳಿಂದ ಇದೇ ರಾತ್ರಿ ಶುಕ್ರವಾರ ಆದರೆ ಪಕ್ಕದ ಗ್ರಾಮದ ದಬ್ಬುಳಿ ಗ್ರಾಮ ಆದರೆ ದಾಸರಾಗಿರ್ತಕ್ಕಂಥ ಅವರ ಪುತ್ರನಾಗಿರ್ತಕ್ಕಂಥ ನಾರಾಯಣಪ್ಪನವ್ರ ಪುತ್ರನಾಗಿರ್ತಕ್ಕಂಥ ಶ್ರೀ ಹರೀಶ್ ಮಾಸ್ಟರ್ ಆದರೆ ನಮಗೆ ರಾಜ ಶತ್ರುರಥ ಅಥವಾ ಶನಿ ಪ್ರಭಾವ ಎಂಬ ಪೌರಾಣಿಕ ನಾಟಕವನ್ನು ಅಭಿನಯಿಸಿಕೊಟ್ಟಿದ್ದಾರೆ. ಆದರೆ ವಾದ್ಯ ವೃಂದದಲ್ಲಿ ಆಗಲಿ ಪಾತ್ರ ವರ್ಗದಲ್ಲಿ ಆಗಲಿ ಯಾವುದರೆ ತಪ್ಪು ನೆಪ್ಪು ಬಂದರೆ ವಂಶಾಶಿರ ನ್ಯಾಯದಂತೆ ನಮ್ಮ ತಪ್ಪುಗಳನ್ನು ಮಂದಿಸಿ ಕಾಪಾಡಬೇಕೆಂದು ನಿಮ್ಮಲ್ಲಿ ಕೈ ಮುಗಿದು ಬೇಡಿಕೊಳ್ಳುತ್ತೇನೆ. ಈ ಅಕ್ಕ ತಂಗಿಯರೇ, ಅಣ್ಣ ತಮ್ಮಂದಿರೇ, ಈ ಬಂಧು ಬಾಂಧವರೇ, ನಿಮ್ಮೆಲ್ಲರೂ ನೋಡಿದರೆ ನನ್ನ ಮನಸ್ಸಿಗೆ ಬಹಳ ಸಂತೋಷವಾಗುತ್ತಿರುವುದಲ್ಲ. ಏನು ತಾನೇ ಮಾಡಲಿ? ಇವರ ಮನಸ್ಸನ್ನು ಸಂತೋಷಪಡಿಸಲು ಏನು ತಾನೇ ಮಾಡಲಿ? ಇರಲಿ, ಮರೆತಾ ಇದ್ದೇನಲ್ಲ, ನಮ್ಮ ಪ್ರಿಯಳಾದ ನಟಿಯನ್ನು ಕುರಿತು ಆಲೋಚಿಸಿ ನೋಡುತ್ತೇನೆ. ಈ ರಂಗಮಂದಿರಕ್ಕೆ ಬೇಗನೆ ಬರುವಂತಳಾಗು ಪ್ರಿಯ. ಪ್ರಿಯ, ನಿನ್ನ ಮಂಗಳವಾರ ಹೇಳಿ ಕೇಳುವಳಾಗು. ನನ್ನನ್ನು ಇಷ್ಟೊಂದು ಜಾಗೃತಿಯಿಂದ ಪ್ರಿಯ, ನಿನ್ನು ಕರೆಸಿದ ಕಾರಣ ಏನೆಂದರೆ ಈ ಶಬಿಕನನ್ನು ನೋಡಿದೆಯಾ ಪ್ರಿಯ? ಹೌದಾ ಪ್ರಾಣೇಶ್ವರ? ಪ್ರಿಯ, ಈ ಶಬಿಕರ ಮನಸ್ಸನ್ನು ಯಾವಾಗ ಪ್ರಾಣೇಶ್ವರ, ಈ ಸಭಿಕರ ಮನವು ಸಂತೋಷ ಪಡಲು ಯಾವ ಋತುಗಾನವನ್ನು ಹಾಡಲಿ? ಪ್ರಿಯ, ಋತುಗಲ್ಲ ಶ್ರೇಷ್ಠವಾದ ಋತುವಾಗುವುದು ಪ್ರಿಯ. ಹಾಗಲಿ ಪ್ರಿಯ, ವಸಂತದ ಋತುಗಾನವು. ಆ ವಸಂತ ಋತುವನ್ನು ಕುರಿತು ಗಾನವನ್ನಾಗೂ ಮಾಡೋಣ ಪ್ರಿಯ. ಹಾಗಲಿ ಪ್ರಿಯ.
ಮನಸ್ಸನ್ನು ಸಭಿಕರ ಮನಸ್ಸನ್ನು ಸಂತೋಷಪಡಿದೆ. ಆದರೆ ನನ್ನ ಮನಸ್ಸನ್ನು ಸಂತೋಷಪಡಿಸೋಳ ಪ್ರಿಯೆ. ಹಾಗಲ್ಲಿ ಪ್ರಿಯ. ಪ್ರಾಣೇಶ್ವರ ಹೇಳ್ತೇನೆ ಕೇಳಬಾರದು. ನಾವು ಬಂದು ವೇಳೆ ಆಗಿತ್ತು. ಮುಂದಿನ ಪಾತ್ರವನ್ನು ಎಚ್ಚರಿಸೋಣ. ಒಂದು ಗಾನವನ್ನು ಪಾಡೋಣ ಪ್ರಿಯ. ಹಾಗಲಿ ಪ್ರಿಯ.
ಮುಂದಿನ ಪಾತ್ರವನ್ನು ಎಚ್ಚರಿಸೋಣ. ನಾವೇನು ಹೋಗೋಣ, ನಡೆಯುವಂತ ಹಾಗಲಿ ಪ್ರಿಯ. ನಡಿ ಪ್ರಿಯ. ನಾರಾಯಣ ನಾರಾಯಣ ಪಾರಾಯಣ. ನನ್ನ ಹೆಸರಾದರೂ ನಾರದೋಹಿತ ಕಲಹಪ್ರಿಯ ಎಂಬುದಾಗಿ ನನ್ನನ್ನು ಕರೆಯುತ್ತಾರೆ. ನಾರಾಯಣ ನಾರಾಯಣ. ಅದು ಅಲ್ಲದೆ ನಾನಾದರೂ ಒಂದು ದಿನಕ್ಕೆ ಒಂದು ಕಲಹವನ್ನು ತಂದೊಡ್ಡದೇ ಹೋದ ಪಕ್ಷದಲ್ಲಿ ನನಗಾದರೂ ಗರ್ಭಶೂಲವು ಪ್ರಾಪ್ತಿಯಾಗುವುದು. ನಾರಾಯಣ ನಾರಾಯಣ. ಅದು ಅಲ್ಲದೆ ನಾನಾದರೂ
ಉಪಕಾರಕ್ಕೆ ಉಪ್ಪಿನಕಾಯಿ ಅಂತೆಯೂ ಅಪಕಾರಕ್ಕೆ ಹಣ್ಣು ಮೆಣಸಿನಕಾಯಿ ಅಂತೆಯೂ ನನ್ನ ಸ್ವಭಾವ ಇರುವುದು. ನಾರಾಯಣ ನಾರಾಯಣ. ಅದು ಅಲ್ಲದೆ ನಾನಾದರೂ ನಾನಾ ದೇಶಗಳನ್ನು ಸಂಚಾರ ಮಾಡಿಕೊಂಡು ಆ ಮಾರ್ಗವಾಗಿ ಬರುತ್ತಿರುವಾಗ ಆ ಕಲಿಂಗ ನಗರವನ್ನ ಪರಿಪಾಲನೆ ಮಾಡುತ್ತಿರುವಂತಹ ರಾಜ ಗೋವಿಂದವರ್ಮನ ಮಗನಾದಂತಹ ರಾಜ ಸತ್ಯವ್ರತನ ಸತ್ಯ ಧರ್ಮ ನ್ಯಾಯ ನಿತ್ಯಗಳು ಬಲು ಅಮೋಘವಾಗಿ ಮೆರೆಯುತ್ತಿರುವುದು. ನಾರಾಯಣ ನಾರಾಯಣ. ಅದು ಅಲ್ಲದೆ ಆತನ ಮಡದಿಯಾದಂತಹ ರಾಣಿ ಚಂದ್ರಾಸಾದೇವಿಯ ಪತಿವ್ರತ ಧರ್ಮವು ಕೂಡ ಅಷ್ಟೇ ಅಮೋಘವಾಗಿ ಮೆರೆಯುತ್ತಿರುವುದಲ್ಲ. ನಾರಾಯಣ ನಾರಾಯಣ. ಇರಲಿ, ನಾನು ಮೊದಲೇ ಹೇಳಿದಂತೆ ಯಾರಿಂದ ಯಾರಿಗಾದರೂ ಕಲಹವನ್ನು ತಂದೊಡ್ಡಬೇಕಲ್ಲ. ಓಹೋ, ಆಲೋಚಿಸಿ ನೋಡುತ್ತೇನೆ. ನಾರಾಯಣ ನಾರಾಯಣ. ಏನನ್ನು ಆಲೋಚಿಸಿ ನೋಡುವ ಹಾಗೆ ಇಲ್ಲವಲ್ಲ. ಏಕೆಂದರೆ ಮಹೇಂದ್ರನು ತನ್ನ ಅಮರಾವತಿಯಲ್ಲಿ ಒಂದು ಮಹಾಯಾಗವನ್ನು ಕೈಗೊಂಡಿರುವಂತೆ. ನಾರಾಯಣ ನಾರಾಯಣ. ಆ ಯಾಗಕ್ಕೆ 300 ಕೋಟಿ ದೇವಾನುದೇವತೆಗಳು ಬಂದು ಸೇರುವರಂತೆ. ನಾರಾಯಣ ನಾರಾಯಣ. ಅದು ಅಲ್ಲದೆ ನವಗ್ರಹ ಗಣ್ಯರಲ್ಲಿ ಸರ್ವ ಶ್ರೇಷ್ಠನೆನಿಸಿದ ಪರಮಾತ್ಮನಾದ ಶ್ರೀದೇವರು ಕೂಡ ಯಾಗಕ್ಕೆ ಆಗಮಿಸುತ್ತಾರಂತೆ. ನಾರಾಯಣ ನಾರಾಯಣ. ಅದು ಅಲ್ಲದೆ ಸತ್ಯವ್ರತ ಮಹಾರಾಜನ ಆಸ್ಥಾನದ ಕುಲಗುರುಗಳಾದಂತಹ ವಸಿಷ್ಠ ಮಹರ್ಷಿಗಳು ಕೂಡ ಯಾಗಕ್ಕೆ ಆಗಮಿಸುತ್ತಾರಂತೆ. ನಾರಾಯಣ ನಾರಾಯಣ. ಇರಲಿ, ನಾನು ಮೊದಲೇ ಹೇಳಿದಂತೆ ಯಾರಿಂದ ಯಾರಿಗಾದರೂ ಕಲಹತನ್ನುಡ್ಡಬೇಕಲ್ಲ. ಓಹೋ, ಇರಲಿ ಆಲೋಚಿಸಿ ನೋಡುತ್ತೇನೆ. ಏನನ್ನು ಆಲೋಚಿಸಿ ನೋಡುವ ಹಾಗೆಲ್ಲವಲ್ಲ. ನಾನೀಗಲೇ ದೇವೇಂದ್ರನ ಅಮರಾವತಿ ಹೊರಟು ಪರಮಾತ್ಮನಾದ ಶನಿದೇವರಿಗೂ ಕುಲ ಗುರುಗಳಾದಂತಹ ವಸಿಷ್ಠ ಮಹರ್ಷಿಗಳಿಗೂ ಕಲಹವನ್ನು ತಂದೊಡ್ಡುವಂತೆ ಮಾಡುತ್ತೇನೆ. ಆ ಕಾರ್ಯವನ್ನು ಮಾಡಲು ನಾನೀಗಲೇ ದೇವೇಂದ್ರನ ಅಮರಾವತಿಗೆ ಹೊರಡುತ್ತೇನೆ. ನಾರಾಯಣ ನಾರಾಯಣ. ಅದಕ್ಕೂ ಮೊದಲು ಕೈಲಾಸಕ್ಕೆ ತೆರಳಿ ಪಾರ್ವತಿ ಪರಮೇಶ್ವರರಿಂದ ಆಶೀರ್ವಾದವನ್ನು ಪಡೆದು ನಂತರ ದೇವೇಂದ್ರನ ಅಮರಾವತಿಗೆ ಹೊರಡುತ್ತೇನೆ. ನಾರಾಯಣ ನಾರಾಯಣ. ನಾರಾಯಣ ನಾರಾಯಣ. ನಾರಾಯಣ ನಾರಾಯಣ. ನಮಸ್ತೆ ವಿಶ್ವನಾಥ. ನಮಸ್ತೆ ನಮಸ್ತೆ. ನಾರಾಯಣ ನಾರಾಯಣ. ನಾರಾಯಣ ನಾರಾಯಣ. ಶಿವ ಶಿವಾನಿನಲ್ಲಿ ನಾದಿಯಾಗಲಿ.
ನಿರುತ್ತರಾಗಿರುವರೆ ಅದನ್ನು ತಿಳಿಸುವರಾಗು. ತಮ್ಮ ಅಪ್ಪನೇ ಅಂತ ಆಗಲಿ ಮಹೇಂದ್ರ. ನಮ್ಮ ದೇವಲೋಕದಲ್ಲಿ ಪ್ರಜೆ ಪರಿವಾರವೆಲ್ಲವೂ ಸುಖ ಸೌಖ್ಯದಿಂದಿರೋದು ಮತ್ತೇನಪ್ಪಣೆ ಮಹೇಂದ್ರ. ತಮ್ಮ ಅಪ್ಪಣೆ ಅಂತಾಗಲೇ ಮಹೇಂದ್ರ. ಅಗ್ನಿದೇವರು ಕಾರಣವೇನು ಇದೇ ವಿಚಾರಿಸಿ ಮಹೇಂದ್ರ. ಕಾರಣವೇನು ಅದನ್ನು ನೋಡದೆ ತಿಳಿಸೋರಾಗೋಗ್ನಿದೇವ. ಮಹೇಂದ್ರ. ಭೂಲೋಕದಲ್ಲಿ ನರಮಾನವರು ಯಜ್ಞ ಯಾಗಗಳನ್ನು ಮಾಡಿ ಜ್ಞಾನದಿಂದಿರುವರು. ಅದು ಅಲ್ಲದೆ ದೇವತೆಗಳಿಗೆ ಹವಿಸ್ಸನ್ನು ಅರ್ಪಿಸುತ್ತಿರುವನು. ಅಗ್ನಿದೇವನೇ ಮಹೇಂದ್ರ, ಅಂತಹ ಸತ್ಯವಂತರಸನು ಯಾರು ಹೋಗಿರಬಹುದು ವಿಚಾರಿಸಿ ತಿಳಿವೆನು. ನಿನ್ನ ಪೀಠವನ್ನು ಮುಂಡಿಸುವರಾಗು. ಮಹೇಂದ್ರ. ಏನು ಮಹಾಚೇತವಂತನಾದ ಯಮಧರ್ಮನು ಕೂಡ ಸಿದ್ಧಾಕಾಂತನಾಗಿ ಕುಳಿತಲು ಕಾರಣವೇನು ಇದರಲ್ಲಿ ವಿಚಾರಿಸಿ ತಿಳಿವೆನು. ಯಮಧರ್ಮರಾದರೆ ಮಹೇಂದ್ರ
ಮಹೇಂದ್ರ ನೀನು ಇಷ್ಟೊಂದು ಮೌನವಾಗಿ ಕುಳಿತಲು ಕಾರಣವೇನು? ಅದನ್ನು ನೋಡದೆ ಸೋನಮೇವ ಧರ್ಮರಾಜ. ಹಾಗೆ ಆಗಲಿ ಮಹೇಂದ್ರ. ಓ ಲೋಕದ ನಿರ್ಮಾಣವರೇ ಮಹೇಂದ್ರ. ಯಮಧರ್ಮರಾಜನೇ, ಓ ಲೋಕದ ನಿರ್ಮಾಣವರೇ ಯಜ್ಞ ಯಾಗಾದಿಗಳನ್ನು ಮಾಡಿ ಸ್ವರ್ಗ ಲೋಕಕ್ಕೆ ಹೋಗುತ್ತಿರುವರು ಮಹೇಂದ್ರ. ನಾನು ಚಿಂತಿಸುತ್ತಿರುವೆನು ಮಹೇಂದ್ರ. ಕೆಲವರಾಗೆ ಯಮಧರ್ಮರಾಜ ಧರ್ಮರಾಜನೇ, ಅಮರಾಧಿಸಿ ಅಮನ ಲೋಕ ಅಮರಾಧಿಸಿ ಅಮಮ್ಮ ಲೋಕ ಕಲಿ ಕಾಲಿ ಅಮಮ್ಮ ಲೋಕ ಕಲಿ ಕಾಲಿ ಅದಕ್ಕಾಗಿ ನಾನು ಅಮರಾಧಿಸಿ ನಾನು ಚಿಂತಾಕಾಂತನಾಗಲು ಕಾರಣವೇನೆಂದ್ರೆ ಯಾವ ಲೋಕವೆಲ್ಲ ಬರಿದಾಗಿರುವುದು. ಅದು ಅಲ್ಲದೆ ಅಂತಹ ಸತ್ಯಾರ್ಥನು ಯಾರಾಗಿರಬಹುದೆಂದು ಚಿಂತಿಸುತ್ತಿರುವನು ಮಹೇಂದ್ರ, ಚಿಂತಿಸುತ್ತಿರುವೆನು ಯಮಧರ್ಮರಾಜನೇ, ಮಹೇಂದ್ರ. ಅಂತಹ ಸತ್ಯವಂತರಸನು ಯಾರು ಆಗಿರಬಹುದು? ಇದರಲ್ಲಿ ವಿಚಾರಿಸಿ ತಿಳಿಯುವನು, ನಿನ್ನ ಪೀಠವನ್ನು ಮಂಡಿಸನಾಗು. ಹಾಗೆ ಆಗಲಿ ಮಹೇಂದ್ರ. ಮಂತ್ರಿ ಮಹೇಂದ್ರ ಯಮಧರ್ಮರಾಜನೇ, ಮಹೇಂದ್ರ ಸರಿ ಸಮಾನು ಯಾರು ನನಗೆ? ಮಂತ್ರಿ ಯಮಧರ್ಮರಾಜನೇ, ಮಹೇಂದ್ರ ಸರಿ ಸಮಾನು ಯಾರು ನನಗೆ? ಬಹಳ ಸಂತೋಷ. ನಿಮ್ಮಂತ ಸುಗುಣ ಸಂಪನ್ನರು ನನ್ನ ದೇವಲೋಕದಲ್ಲಿರುವಾಗಿ ನನ್ನ ದೇವಲೋಕಕ್ಕೆ ಒಂದು ಕೊರತೆಯನ್ನು ಬಲ ಬಲ ನಿಮ್ಮ ನಿಮ್ಮ ಪೀಠವನ್ನು ಮಂಡಿಸಲಾಗಿ ಹಾಗೆ ಆಗಲಿ ಮಹೇಂದ್ರ. ದಾರದಲ್ಲೇನೋ ಗಲಹೆಯಾಗುತ್ತಿರುವುದು ಪೂಜ್ಯರಾದ ವಸಿಷ್ಠ ಮಹಾತ್ಮರು ಬರುತ್ತಿರುವರು ಮಹೇಂದ್ರ. ಏನು ಪೂಜ್ಯರಾದ ವಶಿಷ್ಠ ಮಹರ್ಷಿಗಳು ಬರುವರೆ ಬರಲಿ, ಬಹಳ ಸಂತೋಷ. ಅವರನ್ನು ಬಹಳ ಮರ್ಯಾದೆಯಿಂದ ನನ್ನ ರಾಜಸಭೆಗೆ ಬರು ಮಾಡು. ತಮ್ಮ ಅಪ್ಪಣೆ ಅಂತಾಗಲಿ ಮಹೇಂದ್ರ. ಶಂಭೋ ಮಹಾದೇವ, ಶಂಭೋ ಮಹಾದೇವ. ಶಿವನಾಮ ಭವಚರಣ. ಶಂಭೋ ಮಹಾದೇವ.
ಮಹೇಂದ್ರನು ಒಂದು ಯಾಗವನ್ನು ನಿರ್ಮಿಸಿದನು. ಆ ಯಾಗಕ್ಕೆ ಸಪ್ತ ಮಹರ್ಷಿಗಳು 354 ಕೋಟಿ ದೇವಾಂಗರು ಆ ಯಾಗಕ್ಕೆ ಆಗಮಿಸುತ್ತಿರುವರು. ಆ ಮಹೇಂದ್ರನು ನನಗಾದರೂ ಒಂದು ಆಹ್ವಾನ ಪತ್ರಿಕೆಯನ್ನು ಕಳಿಸಿರುವನು. ಆ ಮಹೇಂದ್ರನ ಯಾಗಕ್ಕೆ ಹೋಗಿ ಆ ಯಾಗವನ್ನು ಸಂಪೂರ್ಣಗೊಳಿಸಬೇಕಲ್ಲವೇ? ಶಂಭೋ ಮಹಾದೇವ, ಶಂಭೋ ಮಹಾದೇವ. ಪೂಜ್ಯರಾದ ವಸಿಷ್ಠ ಮಹರ್ಷಿಗಳಿಗೆ ನಮಸ್ಕರಿಸೇನು. ಮಹೇಂದ್ರ, ಪೂಜ್ಯರೇ. ನಿನಗೆ ಮಂಗಳವಾಗಲಿ. ಪೂಜ್ಯರೇ, ತಾವು ನನ್ನ ಅಗತ್ಯ ಬಂದ ಕಾರಣ ನನ್ನ ಮನಸ್ಸಿಗೆ ಸಂತೋಷವಾಗಿತ್ತು. ಪೂಜ್ಯರೇ, ಈ ಪೀಠವನ್ನು ಸ್ವೀಕರಿಸುವರಾಗಿ. ಶಂಭೋ ಮಹಾದೇವ. ಆಗಬಹುದು ಮಹೇಂದ್ರ. ಶಂಭೋ ಮಹಾದೇವ. ಮಂತ್ರಿ ಮಹೇಂದ್ರ, ಮತ್ತೊಮ್ಮೆ ದರದಲ್ಲಿ ಗಲಭೆಯಾಗುತ್ತಿರುವುದು ವಿಚಾರಿಸಿ ನೋಡೋಣ. ಪರಮಾತ್ಮರಾದ ಶನಿದೇವರು ಬರುತ್ತಿರುವರು ಮಹೇಂದ್ರ. ಪರಮಾತ್ಮನಾದ ಶನಿರಾಜನು ಬರುವರೆ ಬರಲಿ, ಬಹಳ ಸಂತೋಷ. ಅವರನ್ನು ಬಹಳ ಮರ್ಯಾದೆಯಿಂದ ನನ್ನ ರಾಜಸಭೆಗೆ ಬರು ಮಾಡು. ತಮ್ಮ ಅಪ್ಪ ಅಂತ ಗಗನ ಮಧ್ಯದಲ್ಲಿ ಚಲಿಸುವ ಎನಗೆ ಚಂದ್ರಾದಿಗಳಾಗಿ ಅದು ಅಲ್ಲದೆ ವಸಿಷ್ಠ ಮಹಾತ್ಮರು ಕೂಡ ಆ ಯಾಗಕ್ಕೆ ಆಗಮನವನ್ನು ಹೊತ್ತು ಅದು ಅಲ್ಲದೆ ಮಹಾತ್ಮರು ಕೂಡ ಆ ಯಾಗಕ್ಕೆ ಆಗಮನವನ್ನು ಹೊತ್ತು ತೋರುತ್ತಾರೆ. ನಾನು ಹೀಗೆ ಅಮರಾವತಿ ದೇವೇಂದ್ರ ಸಭೆಗೆ ಹೋಗುತ್ತೇನೆ.
ಪರಮಾತ್ಮದ ಶ್ರೀರಾಜನಿಗೆ ನಮಸ್ಕರಿಸುವುದು. ದೇವರಾಜ ನಿನಗೆ ಮಗಿಲುವಾಗಿ ಭೇಟಿಯಾದವರಾಗು. ಪರಮಾತ್ಮ ತಾವು ನನ್ನ ಕೆಲಸ ಬಂದ ಕಾರಣ ನನ್ನ ಮನಸ್ಸಿಗೆ ಸಂತೋಷವಾಯಿತು. ಪರಮಾತ್ಮ ಓದಿಸುವೆನು ಜನಿಜಾವನ. ದೇವರಾಜ ಓದಿಸುವೆನು ಜನಿದೆ ಮೆರೆದು ಧನ್ಯನಾದೆ ದೇವಾ. ದೇವರಾಜ ತಾವು ಬಂದ ಕಾರ್ಯಗಳನ್ನು ಪರಮಾತ್ಮ ದೇವರಾಜ ಸಾವು ಬಂದ ಕಾರ್ಯಗಳ ಕಾರಣ ನನ್ನ ಮನಸ್ಸಿಗೆ ಸಂತೋಷವಾಗಿದೆ. ಪರಮಾತ್ಮ ಈ ಪೀಠವನ್ನು ಸ್ವೀಕರಿಸುವನಾಗಿ ಪರಮಾತ್ಮ. ಆಗಲೇ ದೇವರಾಜ ನಾನಾದರೂ ಕೈಲಾಸಕ್ಕೆ ತೆರಳಿ ಪಾರ್ವತಿ ಪರಮೇಶ್ವರರಿಂದ ಆಶೀರ್ವಾದ ಪಡೆದಿದ್ದಾಯಿತು. ನಾನೀಗಲೇ ದೇವೇಂದ್ರನ ಅಮರಾವತಿ ನೋಡುತ್ತೇನೆ. ನಾರಾಯಣ ನಾರಾಯಣ.
ಮಹಾತ್ಮರಿಗೆ ನಮಸ್ಕರಿಸಿ ನೀನು. ಮಹೇಂದ್ರ ನಿನಗೆ ಮಂಗಳವಾಗಲಿ. ಹೇಳಿ ಕೇಳಿದ ಮಾಯಾದರು ಸಣದೆ ನಾರದ ಮುನಿಯೇ ತಾವು ಬಂದ ಕಾಯಗಳ ಕಾರಣ ಹಣವನಿಗೆ ಸಂತೋಷವಾಗಿತ್ತು ಪೂಜೆ. ನಾರಾಯಣ ಆದ ಕಾರಣ ಈ ಪೀಠವನ್ನು ಸ್ವೀಕರಿಸುವರಾಗಿ ಪೂಜೆ. ಹಾಗೆ ಆಗಲಿ ಮಹೇಂದ್ರ.